ಮಗು ಒಳ್ಳೆ ಬೆಳವಣಿಗೆ ಆಗಲಿ, ನೀನು ಹೆರಿಗೆ ಸುಸೂತ್ರವಾಗಲಿ. ನೀನು ಹುಟ್ಟೋ ಮಗು ಈ ಮನೆ ಬೆಳಗೋ ನಂದ ದೀಪ ಆಗಲಿ. ಆ ಮಗುವಿಂದ ನಮಗೆಲ್ಲ ಆನಂದ ಸಿಗಲಿ. ಮಲ್ಲಿ, ನಿಮ್ಮ ಅಕ್ಕನಿಗೂ ಭಾವನಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಹ್ಞೂ ಅಜ್ಜಿ. ಇಲ್ಲಮ್ಮ, ಒಳ್ಳೆದಾಗೆ. ಒಳ್ಳೆದಾಗ್ಲಿ. ಮಲ್ಲಿಯವರೇ, ಆವಾಗವಾಗ ಫೋನ್ ಮಾಡ್ತಾ ಇರಿ. ಮಾಡ್ತೀನಿ. ಅಜ್ಜಿ, ನಾನು ಹೋಗ್ತೀನಿ. ಬಿಡ್ತು ಅನ್ನು. ಯಾವಾಗಲೂ ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಬೇಕು. ಸರಿ ಆಯಿತು. ನೋಡು, ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡು, ಚೆನ್ನಾಗಿ ವಿಶ್ರಾಂತಿ ತಗೋ ಆಯ್ತಾ? ಸರಿ, ಹೋಗ್ಬಿಟ್ಟು ಬಾ. ಜೈ ಬೈ. ನೋಡು, ಈಗ ನೀನು ಬರೀ ಅವಳ ಗಂಡನಾಗ ಅವಳ ಜೊತೆ ಹೋಗ್ತಾ ಇಲ್ಲ, ಒಬ್ಬ ಕೇರ್ ಟೇಕರಾಗಿ ಹೋಗ್ತಾ ಇದೆಯಾ. ಅವಳನ್ನ ಚೆನ್ನಾಗಿ ನೋಡ್ಕೊ, ಯಾವಾಗಲೂ ಅವಳ ಜೊತೆಗೇ ಇರು. ಅವಳಿಗೆ ನಾವು ಎಷ್ಟೇ ಮೆಡಿಸಿನ್ಸು, ಟಾನಿಕ್ಸು, ವಿಟಮಿನ್ಸ್ ಕೊಟ್ಟರು ನೀನು ಕೊಡೋ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ಆ ಕೊರತೆಯನ್ನು ನೀನು ತುಂಬಬೇಕು. ಅವಳಿಗೆ ಅದು ಬಹಳ ಇಂಪಾರ್ಟೆಂಟು. ಈಗ ನೀನೇ ಅವಳಿಗೆಲ್ಲನೂ. ಅರ್ಥ ಆಯ್ತಾ? ಶೋರ್ ಬ್ರೋ, ಮಲ್ಲಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಪ್ರಾಮಿಸ್. ಗುಡ್, ನಾವು ಅದನ್ನೇ ಬಯಸೋದು. ಬ್ರೋ, ನಾನೆಲ್ಲ ತಪ್ಪುಗಳನ್ನ ಸರಿ ಮಾಡ್ಕೋತೀನಿ, ಸಾರಿ. ಒಳ್ಳೆಯದಾಗಲಿ, ಹೋಗ್ಬನ್ನಿ. ಅದಕ್ಕೆ ಹೊಡ್ತೀವಿ. ಹುಷಾರು. ಬರ್ತೀನಿ. ಹಾಂ, ಹಾಂ, ಕೂತ್ಕೊಂಬ ಮೆಲ್ಗೆ. ಬರ್ತೀನಿ. ಏ, ಗಾಡಿ ಮೆಲ್ಗೊಡ್ಸಪ್ಪ. ಹುಷಾರು ಕಣಪ್ಪ. ಹಲೋ, ಈ ಕಂಪ್ಯೂಟರ್ಗಂತೂ ಮಾಡಕ್ ಬೇರೆ ಕೆಲಸನೇ ಇಲ್ಲಪ್ಪ. ಮಲ್ಲಿ, ನಾನಿಗೊಂದು ಕೇಳ್ಬೋದಾ? ಓ, 10 ಕೇಳಿ. ನಂತಾವ್ ಕೇಳಕ್ಕೆ ಏನಕ್ಕಂತ ಚೌಕಾಸಿ ಮಾಡ್ತಿದ್ದೀರಾ? ನೀವಿರೋದೇ ನಾನು ಹೇಳೋದನ್ನ ಕೇಳಿಸ್ಕೊಳಕ್ಕೆ, ನಾನಿರೋದೇ ನೀವು ಹೇಳೋದನ್ನ ಕೇಳಿಸ್ಕೊಳಕ್ಕೆ. ನಾವೊಂಥರ ಇಯರ್ಫೋನ್ ಇದ್ದಂಗೆ ಅಂದ್ರೂ ತಪ್ಪಿಲ್ಲ. ಅಬ್ಬಾ, ಇಷ್ಟು ಕೇಳಿದ್ರೆ ಎಷ್ಟು ಮಾತಾಡ್ತೀಯ ಮಲ್ಲಿ ನೀನು. ಹ್ಞೂ, ಮತ್ತೆ ಬಾಯಿ ಇದ್ರೆ ತಾಯಿ ಇದ್ದಂಗೆ ಅಂತ ಹೇಳ್ತಾರೆ. ಮಾತೆ ನಮ್ಮ ಆಸ್ತಿ, ಮಾತೆ ನಮ್ಮ ಬಂಡವಾಳ. ಮಾತೊಂದು ಚೆನ್ನಾಗಿ ಆಡಕ್ ಬಂದ್ರೆ ಎಲ್ಲೋದ್ರೂ ಜಯಿಸ್ಕೊಂಬರ್ಬೋದು, ಗೊತ್ತಾ? ಕರೆಕ್ಟ್. ಎಂತ ಒಳ್ಳೆ ಮಾತಾಡಿದೆ ನೋಡಿ ನೀನು. ಅದಕ್ಕೆ ಮಲ್ಲಿ, ನೀನಂದ್ರೆ ನಂಗೆ ಇಷ್ಟ. ಹೌದಾ? ಹಾ, ನೀನ್ ಮಾತಾಡಿದ್ರೆ ಒಂಥರ ಈ ಅಕ್ಕಿ ಚಿಲಿಪಿಲಿ ಅಂದಂಗಿರುತ್ತೆ, ಏನೊಂಥರ ಚೆನ್ನಾಗಿರುತ್ತೆ. ಆಕ್ಚುಲಿ ನಾನೇನು ಕೇಳಬೇಕು ಅಂತ ಬಂದೆ ಅಂದರೆ, ಬರ್ತಾ ಅದಕ್ಕೆ ಒಂಚೂರು ಕೈ ಬೀಸಿ ಅದೇ ಟಾಟಾ ಬಾಯ್ ಬಾಯ್ ಅದೆಲ್ಲ ಮಾಡಿ ನಗ್ನಗ್ತಾ ಬರ್ಬೋದಿತ್ತಲ್ವ ಮಲ್ಲಿ? ನೀನು ನೋಡಿದ್ರೆ ನಿನಗವ್ರಿಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಬಂದಿದ್ಯಾ. ಸರಿ ನಮ್ಮಲ್ಲಿ ನೀನು ಮಾಡಿದ್ದು ಸರಿನೇ, ಆದ್ರೂ ನೋಡಿ, ಬೇರೆಯವ್ರು ನಮ್ಮ ತಾವ್ ಹೆಂಗಿರ್ತಾರೋ ನಾವು ಅವ್ರ ತಾವ್ ಹಂಗೆ ಇರ್ಬೇಕಾಯ್ತದೆ. ನಾವೊಬ್ಬರೇ ಪ್ರೀತಿ ತೋರ್ಸೋದು, ಅವ್ರು ನಮ್ಮ ಕಾಲು ಎಳಿತಾನೆ ಇರೋದು, ಹಿಂಗೆಲ್ಲ ಆಗ್ಬಾರ್ದು ಅಲ್ವಾ? ಸಂಬಂಧ ಅಂದ್ರೆ ಚಪ್ಪಳೆ ತಟ್ಟೋದು, ಕೆಳಗ್ ಬಿದ್ದಾಗ ಕೈ ಹಿಡ್ದು ಎತ್ತದು, ಕಾಲು ಹಿಡ್ದು ಕೆಳಗ್ ಜಗ್ಗದಲ್ಲ. ಅಕ್ಕರು ದೊಡ್ಡವರೇ ಇರ್ಬೋದು ರೀ, ಅವ್ರ ಮ್ಯಾಗೆ ನನ್ಗೆಷ್ಟೇ ಪ್ರೀತಿ ಗೌರವ ಎಲ್ಲ ಇರ್ಬೋದು,
ಆದರೆ ನಿಮ್ಮ ಬಗ್ಗೆ ಮಾತಾಡಿದ್ದು ನಂಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ರೀ. ನಿಮ್ಮ ಬಗ್ಗೆ ಅವ್ರು ಮಾತಾಡಿ ಅವ್ರ ಮ್ಯಾಲಿದ್ದ ಗೌರವನ ಅವರೇ ಕಳ್ಕೊಂಡ್ರು ಗೊತ್ತಾ. ಈ ಮನ್ಸು ಮುರಿದೋಯ್ತು ಅಂತಾರಲ್ಲ, ಹಂಗಾಗೋಯ್ತು. ಅವ್ರನ್ನ ಅದೆಷ್ಟು ಎತ್ತರ ಸ್ಥಾನಕ್ಕೆ ಇಟ್ಕೊಂಡಿದ್ದೆ ಗೊತ್ತಾ ನಾನು. ಆದ್ರೆ ಅವ್ರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನನ್ನ ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ರೀ, ನನಗಂತೂ ಸಾನೇ ಬೇಜಾರಾಗೋಯ್ತು. ಅವರು ಅಂತ ಅಲ್ಲ ರೀ, ಆ ದೇವರೇ ಬಂದು ನಿಮ್ಮ ಬಗ್ಗೆ ದೂರ ಹೇಳಿದ್ರು ನಾನು ಅದನ್ನ ಕಿವಿಗೆ ಹಾಕ್ಯಣಕ್ಕಿಲ್ಲ. ನನ್ನ ಗಂಡ ಅಂತ ಅವ್ರಲ್ಲ ಅಂತ ಹೇಳಿ ನಾನೇ ಬೈದು ಕಳಿಸ್ಬಿಡ್ತೀನಿ. ನೀವಂದ್ರೆ ಅಷ್ಟು ನಂಬಿಕೆ ನನಗೆ, ಅಷ್ಟು ಆತ್ಮವಿಶ್ವಾಸ ಐತೆ ಗೊತ್ತಾ. ನಾನು ನಿಮ್ಮನ್ನ ಎಲ್ಲೂ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ರೀ. ಹೌದಾ? ಥ್ಯಾಂಕ್ಸ್ ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ನೀನು ನಂಬಿಕೆನ ನಾನು ಕಡೆವರೆಗೂ ಹೀಗೆ ಉಳಿಸ್ಕೊತೀನಿ. ಹಾಗಂತ ಅನ್ಕೊಂಡಿದ್ರೆ ನಿನ್ನಂಥ ಬಕ್ರ ಇನ್ನೊಬ್ರಿಲ್ಲ. ಸಾರಿ ಟು ಸೇ ದಿಸ್, ಬಟ್ ಏನು ಮಾಡೋದು, ಈ ಜೇಡಿ ಇರೋದೇ ಹಾಗೆ. ಇವನಿಗೆ ನಂಬಿಕೆ ಗಳಿಸಿ ಅಭ್ಯಾಸನೇ ಹೊರತು ಅದನ್ನು ಉಳಿಸ್ಕೊಂಡು ಅಭ್ಯಾಸ ಇಲ್ಲ. ಅದು ಯಾಕೆ ಸುಮ್ಮನಾಗ್ಬಿಟ್ಟೆ? ಅದೇನು ಅಂತ ಹೇಳು. ಹೇಳಿದ್ರೆ ನಿನ್ನೇನು ಅನ್ಕೊಳ್ಳಲ್ಲ ತಾನೆ? ನಿಮ್ಮನ್ನು ಹಾಗೆಲ್ಲ ಅನ್ಕೋತೀನಾ? ಪರವಾಗಿಲ್ಲ, ಹೇಳಿ. ಸರಿ, ಇಷ್ಟು ಗ್ಯಾರಂಟಿ ಕೊಟ್ಮೇಲೆ ಹೇಳ್ತೀನಿ. ಗೆಳೆಯ, ನೀನು ಜಯದೇವ್ನ ಕಂಟ್ರೋಲ್ ಮಾಡೋ ಬದಲು ವಿಷಯ ಹಿಂಗೆ ಅಂತ ಮಲ್ಲಿಗೂ ಹೇಳೋದು ಒಳ್ಳೇದು ಕಣ. ಯಾಕೆಂದರೆ ಅವಳಿಗೂ ವಿಷಯ ಗೊತ್ತಿರಬೇಕು. ಆಗಲೇ ಎಲ್ಲ ಸರಿ ಹೋಗೋದು. ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಕಣ ಆನಂದ್. ಈಗ ನಾವೇನಾದರೂ ಹೋಗಿ ಹೇಳಿದ್ರೆ ಮಲ್ಲಿ ಅದನ್ನ ನಂಬಲ್ಲ. ಅವಳು ಜಯದೇವ್ರನ್ನ ಅಷ್ಟೊಂದು ಪ್ರೀತಿಸ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದ್ಸತಿ ನನಗೇನನ್ಸುತ್ತೆ ಗೊತ್ತಾ, ಪ್ರೀತಿ ಅನ್ನೋದು ಮಂಕು ಬುದ್ಧಿ ಇದ್ದಾಗ ಜಯದೇವು ಆ ಮಲ್ಲಿ ಕಣ್ಣಿಗೆ ಮಂಕು ಬುದ್ಧಿ ಏರಿಸ್ತಾ ಇದ್ದಾನೆ. ಆದರೆ ಅದು ಅವಳಿಗೆ ಅರ್ಥ ಆಗ್ತಿಲ್ವಲ್ಲ. ನಾವೇನೇ ಹೇಳಿದ್ರು ಅವಳು ಕೇಳೋ ಸ್ಥಿತಿಯಲ್ಲಿಲ್ಲ. ನಾವೇನಾದರೂ ಹೇಳಕ್ಕೆ ಹೋದ್ರೆ ನಾವೇ ಕೆಟ್ಟವರಾಗ್ಬಿಡ್ತೇವೆ. ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅದಕ್ಕೆ ಏನೋ ಒಂದು ಹೇಳಕ್ಕೆ ಹೋಗಿರ್ತಾರೆ, ಅದನ್ನ ಅವಳು ಇನ್ನೇನೋ ತಿಳ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ಅಷ್ಟೇ. ಗೆಳೆಯ, ಈಗಿನ ಕಾಲದ ಹುಡುಗಿರು ಒಂಥರ ವಿಚಿತ್ರ ಕಣ. ಯಾರಿಗೂ ಏನು ಬುದ್ಧಿ ಹೇಳಂಗೇ ಇಲ್ಲ. ಹಾಗಂತ ನಾವು ಸುಮ್ಮನೆ ಇದ್ರೆ ತಪ್ಪಾಗುತ್ತೆ. ಆದರೆ ನಾವು ತಪ್ಪು ಮಾಡಬಾರ್ದಲ್ವ ಗೆಳೆಯ? ಇವಳು ಗಂಡನ್ನೇ ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಇವನ್ ಲೀಲೆಗಳು ಅವಳಿಗೂ ಗೊತ್ತಾಗ್ಬೇಕಲ್ವೇನಾ? ಅದಕ್ಕೆ ಹೇಳ್ತಿದ್ದೀನಿ ಭೂಮಿಕಾ, ಮಲ್ಲಿ ಹತ್ರ ಎಲ್ಲ ವಿಷಯನೂ ಹೇಳಿಬಿಡು. ಬೇಡ ಅಪ್ಪಣ್ಣ ಅವ್ರೆ, ಡೆಲಿವರಿ ಆಗೋ ತನಕ ಅವಳಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ. ಈಗ ಸದ್ಯಕ್ಕೆ ಅವಳು ಸಾಧ್ಯವಾದಷ್ಟು ಖುಷಿಯಾಗಿರ್ಬೇಕು, ಅದನ್ನೇ ನಾನು ಬಯಸೋದು. ನೋಡು, ನೀನು ಅವಳ ಬಗ್ಗೆ ಎಷ್ಟು ಒಳ್ಳೇದನ್ನು ಬಯಸ್ತಿದ್ಯಾ, ಆದರೆ ಅವಳು ನೋಡು ನಿನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಎಲ್ಲಿ ಬಿಡ, ಎಷ್ಟೇ ಆದ್ರೂ ಮಕ್ಕಳಲ್ವಾ, ಅವಳ ಹೊಟ್ಟೆಯಲ್ಲಿ ಮಗು ಇರ್ಬೋದು, ಆದರೂ ಇನ್ನೂ ಚಿಕ್ಕವಳು, ಅನುಭವ ಕಡಿಮೆ. ಇದೇ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ದೊಡ್ಡವರಾಗಿ ಅವ್ರನ್ನ ಕ್ಷಮಿಸ್ಬೇಕಲ್ವ ನಾವು. ಅಷ್ಟೇ ನಾವು ಮಾಡಬೇಕಾಗಿರೋದು. ನೀನು ಹೇಳೋದು ಒಂಥರ ಸರಿನೇ. ಒಂದೊಂದ್ಸರ್ತಿ ಡಿಸಿಷನ್ ತಗೊಳ್ಳದೇ ಇರೋದು ಒಳ್ಳೆ ಡಿಸಿಷನ್ನೇ. ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿ PV ನರಸಿಂಹರಾವ್ ಅವರು ಹೇಳಿದೊಂದು ಮಾತು ನೆನಪಾಗುತ್ತೆ. ನಾಟ್ ಟೇಕಿಂಗ್ ಎ ಡಿಸಿಷನ್ ಈಸ್ ಆಲ್ಸೋ ಎ ಗ್ರೇಟ್ ಡಿಸಿಷನ್ ಅಂತ. ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ಬಿಡೋದು ತುಂಬ ಒಳ್ಳೆಯದೇ ಗೆಳೆಯ. ರೀ, ಕಾರ್ ಇಲ್ಲಾಕ್ ನಿಲ್ಲಿಸ್ತಿದ್ದೀರಾ? ಅದು ಮಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ. ಸರಿ ಆಯ್ತು, ಹೋಗ್ಬನ್ನಿ. ಹಾ ಹೇಳಿ ಜಯ್. ಹಲೋ ಬೇಬಿ, ಎಲ್ಲಿದ್ಯಾ? ನೀವ್ ಹೇಳಿದ ಲೊಕೇಶನ್ಗೆ ಬಂದು ಅವಾಗ್ಲಿಂದ ನಾನು ವೇಟ್ ಮಾಡ್ತಿದ್ದೀನಿ. ಸೂಪರ್. ಕಾರಲ್ಲಿ ಬಂದಿಯಾ ತಾನೆ? ಹಾ, ನಾನು ಕಾರಲ್ಲೇ ಬಂದಿದ್ದೀನಿ. ನೀವೆಲ್ಲಿದ್ದೀರಾ? ಬೇಗ ಬನ್ನಿ, ನಾನು ಅವಾಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಸರಿ ಬೇಬಿ, ಆಯ್ತು. ಇವತ್ತೊಂದೇ ದಿನ ಅಡ್ಜಸ್ಟ್ ಮಾಡ್ಕೋ. ನಾಳೆಯಿಂದ ವೇಟಿಂಗ್ ಪೀರಿಯಡ್ ಅನ್ನೋದೇ ಇರಲ್ಲ. ಇನ್ಮೇಲೆ ನಮ್ಮ ಮಧ್ಯೆ ಯಾರೂ ಬರೋದಿಲ್ಲ ಬೇಬಿ. ಇವತ್ತು ಫಿಕ್ಸು ಬೇಬಿ. ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿ ಆಗಿರು. ನೋಡೋಣ ನಮ್ಮಲ್ಲಿ.
ಅಷ್ಟೊಂದು ಯೋಚನೆ ಮಾಡ್ತಾಯಿದ್ದೀರಾ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಲ್ಲ. ನಾನು ಅವ್ರಗಳ ಬಗ್ಗೆ ಮಾತಾಡಿದ್ದೇನಾ? ತಲೆ ಕೆಡಿಸ್ಕೊಬೇಡಿ ಬಿಡ್ರಿ. ಇಲ್ಲ ಗೌತಮವ್ರೆ, ಅದು ಬರೀ ಅವ್ರು ಆಡಿರೋ ಮಾತಾಗಿರಲಿಲ್ಲ. ಇಂಥ ವಿಷಯದಲ್ಲಿ ನಮ್ಮ ಸೊಸೈಟಿ ಹೇಗೆ ನಡ್ಕೊಳ್ಳುತ್ತೆ, ಹೇಗೆ ಮಾತಾಡುತ್ತೆ ಅನ್ನೋದನ್ನ ಅದು ತೋರಿಸುತ್ತೆ. ಇವತ್ತು ಅವರೇನೋ ಮಾತಾಡಿದ್ದಾರೆ, ನಾಳೆ ಇನ್ಯಾರೋ ಇನ್ನೇನೋ ಕೇಳ್ತಾರೆ. ಕೊನೆಗೊಂದಿನ ಈ ವಿಷಯದ ಬಗ್ಗೆ ನಮ್ಮ ಮನೇಲೇ ಒಂದು ಚರ್ಚೆ ಶುರು ಆಗುತ್ತೆ. ಅದನ್ನು ಫೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು ನಮಗೇನು ಅಲ್ಲದೆ ಇರ್ಬೋದು, ಆದರೆ ನಮ್ಮ ಸುತ್ತಮುತ್ತ ಇರೋರಿಗೆ, ನಮ್ಮ ಮನೆಯವ್ರಿಗೆ ತುಂಬಾ ದೊಡ್ಡದಾಗುತ್ತೆ. ಅವ್ರು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನಂತ ಉತ್ತರ ಕೊಡ್ತೀವಿ? ಅವ್ರಿಗೂ ಇದೇ ರೀತಿ ಹೇಳ್ತೀರಾ? ಇದೇ ಉತ್ತರ ಕೊಡ್ತೀರಾ? ಇಷ್ಟು ದಿನ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇದು ಯಾವುದೂ ನಮ್ಮ ಮೈಂಡ್ಗೆ ಬಂದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆಗಿರಲಿ ಅಥವಾ ಒಂದು ಕೊರತೆ ಅಂತಾನೂ ನಮಗೆ ಅನ್ನಿಸ್ಲಿಲ್ಲ. ಆದರೆ ಇವತ್ತು ಅಷ್ಟೆಲ್ಲ ಆದಮೇಲೆ ನಾವು ಯಾಕೆ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ಒಂದ್ಸಲ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂತ ಅನ್ಕೋತಿದ್ದೀನಿ. ಚೆಕಪ್ಪ? ಹಾಂ, ಅದರಲ್ಲಿ ಏನಿದೆ ನೋಡಿ, ನನಗೆ ಈ ವಿಷಯದಲ್ಲಿ ಯಾವ ಸಂಕೋಚನೂ ಇಲ್ಲ. ನಾವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿದ್ರೆ ಮಗು ಯಾಕೆ ಆಗ್ತಿಲ್ಲ, ಏನು ಸಮಸ್ಯೆ ಅಂತ ತಿಳ್ಕೊಳ್ಬೋದಲ್ವಾ? ಒಂದು ಕ್ಲಾರಿಟಿ ಸಿಗುತ್ತೆ. ಪ್ಲೀಸ್ ಒಂದ್ಸಲ ಚೆಕಪ್ ಮಾಡಿಸೋಣ. ಅದು ಓಕೆ ಅದು, ಬಟ್ ಅವ್ರು ಯಾರೋ ಮೂರನೇವ್ರು ಏನೋ ಮಾತಾಡ್ತಾರೆ ಅಂತ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ ರೀ, ಮಕ್ಕಳು ಆದರೆ ಆಗುತ್ತೆ, ಇಲ್ಲದೇ ಇದ್ರಿಲ್ಲ. ಆಗೋದು ಎಷ್ಟು ಕಾಮನ್ನು, ಆಗದೆ ಇರೋದು ಅಷ್ಟೇ ಕಾಮನ್ನು. ಒಬ್ಬೊಬ್ರಿಗೆ ಒಂದೊಂದು ಥರ. ಅದಕ್ಕೆ ಯಾಕೆ ನಾವು ಟೆನ್ಷನ್ ಮಾಡ್ಕೋಬೇಕು? ದೇವ್ರು ಕೊಟ್ಟಾಗಲಿ ಬಿಡ್ರಿ. ನೀವು ಹೇಳೋದೆಲ್ಲ ಸರಿನೇ ಗೌತಮವ್ರೆ, ಆದರೆ ಈ ವಿಷಯನ ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ವಲ್ಲ. ಪ್ಲೀಸ್ ನನ್ನ ಸಮಾಧಾನಕ್ಕೋಸ್ಕರನಾದರೂ ಹೋಗಿ ಬರೋಣವಾ? ಮಕ್ಕಳು ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದ್ಯಾ? ನಿಮಗಿಲ್ವಾ? ನನಗೆ ಗೊತ್ತು ನಿಮಗೆ ಮಕ್ಕಳಂದ್ರೆ ಎಷ್ಟು ಆಸೆ ಅಂತ. ಇಬ್ರಿಗೂ ಆಸೆ ಇರಬೇಕಾದ್ರೆ ನಾವು ಯಾಕೊಂದು ಡಾಕ್ಟರ್ ಒಪಿನಿಯನ್ ತಗೋಬಾರ್ದು? ಬಟ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ರೀ, ಯಾಕೊಂಥರ ಇದ್ದೀರಾ? ಅಲ್ಲ, ನಿಮ್ಮ ಅಕ್ಕ ಒಳ್ಳೆ ಒಣಗಾಕಿರೋ ಸಣ್ಣಿಗೆ ಥರ ಆಗ್ಬಿಟ್ಟೈತೆ. ಏನಾಯ್ತು? ಇಷ್ಟೊತ್ತು ಸಂದಾಗೆ ಐತ್ರಿ? ವಾ, ಮತ್ತೆ ಮೂತ್ರ ಬಾಧೆನಾ? ಯಾಕ್ರೆ ಸುಮ್ಮನೆ ಆಗ್ಬಿಟ್ರಿ? ಏನಂತ ಹೇಳಿ, ಯಾಕೆ ಹೆಂಗಿದ್ದೀರ ನೀವು? ಅದು ಮಲ್ಲಿ ನಿಜದ, ಈಗ ನಿಮ್ಮ ಊರಿಗೆ ಬರ್ತಾ ಇದ್ದೀನಲ್ಲ, ಖುಷಿನೇ. ಆದರೆ ಏನೋ ಒಂಚೂರು ಹೆಸಿಟೇಷನ್ನು ಮಲ್ಲಿ. ಆ ಊರಲ್ಲಿ ನನ್ನ ಜೀವನ, ನನ್ನ ಪರಿಸ್ಥಿತಿ ಹೇಗೆ ಅಂತ. ಮೂರಿ, ನನಗೆ ನಿಮ್ಮ ಕಷ್ಟ ಅರ್ಥ ಆಗ್ತೈತೆ. ಸುಖದಕೆಲೆ ಹುಟ್ಟು ಬೆಳೆದಿರೋ ನೀವು ಕಷ್ಟ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ನಿಮಗೆ. ಅಂಥವ್ರು ಹೋಗಿ ಅಲ್ಲಿರಬೇಕು ಅಂದರೆ ಒಂಥರ ಶಿಕ್ಷೆ ಕೊಟ್ಟಂಗೆ ಅಲ್ವಾ? ಆದರೆ ಇವಾಗಲೇ ಅರ್ಧ ದಾರಿಗೆ ಬಂದ್ಬಿಟ್ಟಾಯ್ತು ಅಲ್ಲ. ಇವಾಗ ಹೋದ್ರೆ ಮತ್ತೆ ಎಲ್ಲರ ಕಣ್ಣಲ್ಲೂ ನೀವು ಕೆಟ್ಟೋರಾಗ್ತೀರಾ. ನೀವು ಮೊದಲೇ ಹೇಳ್ಬಿಟ್ಟಿದ್ರೆ ನಾನು ಏನೋ ಹೇಳು ನೀವು ಬರ್ದಂಗೆ ಮಾಡ್ಬಿಡ್ತಿದ್ದೆ. ಆದರೆ ಇವಾಗ ಏನು ಮಾಡೋಕ್ಕಾಯ್ತದೆ? ನೀವು ಅಲ್ಲಿಗೆ ಬರ್ದೆ ಬೇರೆ ಏನೂ ವಿಧಿನೇ ಇಲ್ಲ ಗೊತ್ತಾ? ಆಮೇಲೆ ಬರ್ಬೋದು, ಬೇರೆ ಎಲ್ಲ ಬಿಟ್ಟಾಕಣ. ಅದರಲ್ಲಿ ರೆಸ್ಟ್ ರೂಮ್ ಇಲ್ಲ ಮಲ್ಲಿ. ಎಷ್ಟು ಕಷ್ಟ ಆಗ್ಬೇಡ, ನೀನು ಯೋಚನೆ ಮಾಡು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಾನು ತುಂಬ ಒದ್ದಾಡ್ಬಿಟ್ಟೆ ಮಲ್ಲಿ. ಅಡ್ರೆಸ್ ತಪ್ಪಿ ಯಾವುದೋ ನರ್ಕಕ್ಕೆ ಬಂದ್ಬಿಟ್ನೇನೋ ಅನ್ನೋಷ್ಟು ಫೀಲ್ ಆಯಿತು ನನಗೆ. ಹತ್ರ ಹೇಳ್ಕೊಳ್ಳಿಲ್ಲ ಅಷ್ಟೇ. ಅಷ್ಟು ಕಷ್ಟ, ಅಷ್ಟು ಹಿಂಸೆ, ಸಾಲದಕ್ಕೆ ಆ ತಿಪ್ಪೆ ಗುಂಡಿದು ಸ್ಮೆಲ್ಲು, ಸೊಳ್ಳೆಗಳು ರಾತ್ರಿ ಎಲ್ಲ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡಿದ್ದೀನೇ ನೋಡಿದೆಯಲ್ಲ. ಸೊಳ್ಳೆಗಳದು ಇಷ್ಟಿಷ್ಟು ದೊಡ್ಡದು ಡೈನೋಸರ್ ಇದ್ದಂಗಿತ್ತು. ಈ ಏರ್ ಬೇಸಿಂದ ಹೊರಟಾಗ ಫ್ಲೈಟ್ಗಳು ಜುಯಿ ಅಂತ ಹೋಗ್ತಾವಲ್ಲ, ಆ ಥರ ಟಾರ್ಚರ್ ಕೊಡ್ತು ಮಲ್ಲಿ. ಅದು ಏನು ಒಂದೊಂದ ಗುಂಪಲ್ಲಿ ಬರ್ತವೆ. ಏನಿಲ್ಲ ಅಂದ್ರೆ ಮಲ್ಲಿ ಅವತ್ತು ಒಂದು ಅಂದಾಜು ಒಂದು ನೈಟ್ಗೆ 100 ml ಬ್ಲಡ್ ಅಂತೂ ಕುಡ್ದಿದ್ದಾವೆ ಅವು. ನನಗಂತೂ ಮಲ್ಲಿ, ನಾನು ಅವತ್ತು ನಿಮ್ಮ ಊರಿಗೆ ಬಂದಿದ್ದೀನೋ ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಬಂದಿದ್ದೀನೋ ಒಂದು ಗೊತ್ತಾಗಲಿಲ್ಲ ಮಲ್ಲಿ.
ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೊಂಥರ ಚಳಿ ಜ್ವರ ಬಂದಾಗ ಆಗ್ತಿದೆ ಮಲ್ಲಿ. ಇದೆಲ್ಲ ಬೇಕಾ ಅಂತ ಅನ್ನಿಸ್ತಾ ಐತೆ. ಅಲ್ಲ ಮಲ್ಲಿ, ನೀನು ನಮ್ಮ ಮನೇಲಿ ನನ್ನ ಜೊತೆಗೆ ಇರ್ಬೋದಿತ್ತಲ್ಲ ಮಲ್ಲಿ. ನೀನು ಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ಯಾ ಅನ್ಸುತ್ತೆ ನೀನು. ಹೌದು, ನನಗೆ ಟಾರ್ಚರ್ ಕೊಡಬೇಕು, ನನಗೆ ನೋವು ಮಾಡಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ಯಾ ಅಲ್ವಾ ನೀನು? ಅಯ್ಯೋ ಇಲ್ಲ ರೀ, ಈ ವಿಷಯದಾಗೆ ಎಲ್ಲ ನಾನೇ ಮಾತಾಡಿದ್ದು, ಅವ್ರ ಕೈ ಒಡ ಏನೂ ಇಲ್ಲ. ನನಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ಸಾನೇ ಆಸೆ ಆಗ್ಬಿಟ್ಟಿತ್ತು. ಅದಕ್ಕೆ ನಾನೇ ಹೋಗಿ ಅಕ್ಕ ಬಾವ್ರ ಹತ್ರ ಮಾತಾಡಿದೆ. ಆಮ್ಯಾಗೆ ಅವ್ರು ನನ್ನ ಆಸೆ ಪ್ರಕಾರನೇ ಎಲ್ಲ ಮಾಡಿದ್ರು. ಮತ್ತೆ ತಾತನ ಆಸೆನೂ ಅದೇ ಆಗಿತ್ತು. ಈಗ ತಾತ ಬಹು ಖುಷಿಯಾಗವ್ರೆ. ಪಾಪ ಅವರೆಲ್ಲ ಮುಂದೆ ಹೋಗಿ ನಮ್ಮನ್ನು ಬರ್ಮಾಡ್ಕೊಳಕ್ಕೆ ಕಾಯ್ತಾ ಇರ್ತಾರೆ ರೀ. ನಾವು ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಸರ ಮಾಡ್ಕೊಳಕ್ಕಿಲ್ವಾ? ಪಾಪ ಹಿರಿಯ ಜೀವ ಅದು, ಅವ್ರು ನೋಯ್ಸೋದು ಎಷ್ಟು ಸರಿ, ನೀವೇ ಹೇಳಿ. ಸರಿ ಮಲ್ಲಿ, ಆಯ್ತು. ಅತ್ತೆ, ಮಲ್ಲಿ ಅವ್ರಿಗೂ ಗೊತ್ತಾಗಿದೆ ಅಕ್ಕನ ರಿಯಾಲಿಟಿ ಏನು ಅಂತ. ಅಕ್ಕ ತೀರಾ ಒಳ್ಳೆಯವಳು ಅನ್ನೋ ಮುಖವಾಡ ಕಳಚಿ ಬಿದ್ದಿದೆ. ಅದಕ್ಕೆ ಅವಳು ಅಕ್ಕಂಗೆ ಮುಖಕ್ಕೆ ಮುಖ ಕೊಟ್ಟು ಸರಿಯಾಗಿ ಮಾತು ಆಡಲಿಲ್ಲ. ಹೋಗುವಾಗ ಹೋಗಿ ಬರ್ತೀನಿ ಅಂತಾನೂ ಹೇಳಿಲ್ಲ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರಾ? ಕರೆಕ್ಟ್ ಅಪೇಕ್ಷೆ, ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ನಾನಂತದ್ರಲ್ಲೆಲ್ಲ ಬಹಳ ಕಿಲಾಡಿ, ಎಲ್ಲರ ಆ್ಯಕ್ಷನ್ ರಿಯಾಕ್ಷನ್ ಮೇಲೆ ಹತ್ತಿನ ಕಣ್ಣಿಟ್ಟಿರ್ತೀನಿ. ನೀನು ಹೇಳ್ತಾ ಇರೋದು ನಿಜ ಅಪೇಕ್ಷೆ. ಮಲ್ಲಿಗೆ ಈಗ ಜ್ಞಾನೋದಯ ಆಗ್ತಾ ಇದೆ. ಸತ್ಯ ಅನ್ನೋದು ಬೆಂಕಿ ಥರ, ಜಾಸ್ತಿ ಸಮಯ ಸೆರಗಲ್ಲಿ ಕಟ್ಟಿಟ್ಕೊಂಡಕ್ಕೆ ಆಗೋದಿಲ್ಲ, ಮುರಿದು ಭಸ್ಮಾಗೋಗ್ಬಿಡುತ್ತೆ ಅನ್ನೋ ಮಾತು ಈಗಾದ್ರೂ ನಿಜ ಆಯ್ತಾ ಇಲ್ಲೋ ಸಿಸ್ಟರ್? ನಿಜ ಅಂಕಲ್, ಸತ್ಯ ಒಂದಲ್ಲ ಒಂದಿನ ಆಚೆ ಬರಲೇಬೇಕು. ಅದು ಆಚೆ ಬಂದ ಮೇಲೆ ಉಳಿದವ್ರು ಎಲ್ಲರೂ ಸೈಡಿಗೆ ಹೋಗ್ಬೇಕಾಗತ್ತೆ. ಯಾರ ಆಟನೂ ನಡೆಯೋದಿಲ್ಲ. ಒಳ್ಳೆ ಮಾತು ಹೇಳಿದೆ ಅಪೇಕ್ಷಾ. ನಿನ್ನೆ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಮನೆಗೆ ತಕ್ಕನಾದ ಸೊಸೆ ನೀನು. ಹೌದು ಸಿಸ್ಟರ್, ಆರ್ಡರ್ ಕೊಟ್ಟು ಮಾಡಿಸ್ದಂಗಿದೆ ಪುತ್ತಳಿ ಗೊಂಬೆ. ನೀನೇ ನೋಡ್ತೀಯಲ್ಲ ಅಪೇಕ್ಷಾ, ಆ ಭೂಮಿಕಾ ಮಾತು ಕೇಳಿ ಗೌತಮ್ ನನ್ನ ಫ್ರೆಂಡ್ಸ್ನ ಹೇಗೆಲ್ಲ ಇನ್ಸಲ್ಟ್ ಮಾಡ್ದ ಅಂತ. ಅಲ್ಲ, ಅಷ್ಟಕ್ಕೂ ಅಲ್ಲಿ ಏನು ನಡೆದಿದ್ದು? ನನ್ನ ಫ್ರೆಂಡ್ಸ್ ಎಲ್ಲ ಮಲ್ಲಿಗೆ ಮಗು ಆಗ್ತಿದೆ, ನಿನಗಿನ್ನೂ ಮಗು ಆಗಿಲ್ಲಲ್ಲ ಅಂತ ಕೇಳಿದ್ರು. ಇಷ್ಟಕ್ಕೆ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡದ? ಒಂದು ಕಡೆ ನನ್ನ ಫ್ರೆಂಡ್ಸ್, ಇನ್ನೊಂದು ಕಡೆ ನನ್ನ ಮಗ. ನಾನು ಯಾರ ಪರ ಮಾತಾಡಲಿ? ಯಾರನ್ನು ಬಿಟ್ಕೊಡೋಕ್ಕಾಗದೆ ಹಾಗೆ ಸುಮ್ಮನೆ ಆಗ್ಬಿಟ್ಟೆ. ಆದರೆ ಈ ಭೂಮಿಕಾ ಗೌತಮ್ನ ಚೂ ಬಿಟ್ಟು ನನ್ನ ಫ್ರೆಂಡ್ಸ್ ಯಾರು ಈ ಕಡೆ ಬರ್ದೇ ಇರೋ ಹಾಗೆ ಮಾಡ್ಬಿಟ್ಲು. ಈ ಫಂಕ್ಷನ್ ಹಾಳು ಮಾಡಿದ್ರು. ಹೌದಪೇಕ್ಷ, ಅವಳಿಂದಾಗಿ ಎಲ್ಲನೂ ಗಬ್ಬೆದ್ದೋಯ್ತು. ಒಳ್ಳೆ ಫಂಕ್ಷನ್ ಆಗಬೇಕಾಗಿತ್ತು, ನಾನ್ ಸೆನ್ಸ್ ಫಂಕ್ಷನ್ ಆಗೋಯ್ತು. ಅವಳು ಈ ಥರ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಪೇಕ್ಷ ಟೀಚರ್ ಆಗಿ ಡಿಬಾರ್ ಆಗೋ ಕೆಲಸ ಮಾಡಿದಾಳೆ. ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಬೇಕೇನಮ್ಮ? ಅವಳು ವಯಸ್ಸಲ್ಲಿ ನಿನಗಿಂತ ದೊಡ್ಡವಳಾಗಿರ್ಬೋದು, ಆದರೆ ತಿಳುವಳಿಕೆಯಲ್ಲಿ ನಿನಗಿಂತ ಸಣ್ಣವಳು. ಕೆಲವು ವಿಷಯದಲ್ಲಂತೂ ತುಂಬ ಸಿಲ್ಲಿ ಆಗಾಡ್ತಾಳೆ, ಓವರ್ ರಿಯಾಕ್ಟ್ ಮಾಡ್ತಾಳೆ. ಅಲ್ಲ, ಅವಳು ಆಡೋದು ನೋಡಿದ್ರೆ ನಿನಗಿರೋ ಮೆಚುರಿಟಿನೂ ಅವಳಿಗಿಲ್ಲ ಅಂತ ಅನ್ಸುತ್ತೆ. ಅವಳು ಟೀಚರ್ ಬೇರೆ, ಮಕ್ಕಳಿಗೆ ಅದೇನು ಪಾಠ ಮಾಡ್ತಾಳೋ. ಮಕ್ಕಳು ಇವಳು ಥರನೇ ಎಡಬಿಡಿಂಗ್ ಆಗ್ಬಿಟ್ರೆ ನಾಳೆ ಸಮಾಜದ ಗತಿ ಏನು? ಅಣ್ಣ ಸುಮ್ಮನಿರಣ. ಅಲ್ಲ, ಅಪೇಕ್ಷೆ ಮುಂದೆನೆ ಅವಳ ಅಕ್ಕನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಅವಳ ಮನ್ಸಿಗೆ ಏನು ಅನ್ಸಲ್ಲ? ಸಾರಿ ಸಿಸ್ಟರ್, ನಾನು ಸ್ವಲ್ಪ ಹಾಗೇನೆ. ಅದು ಅನ್ಯಾಯದ ವಿರುದ್ಧ ಸಿಡಿದೇಳೋ ಸ್ವಭಾವ ನಂದು. ಇದ್ದದ್ದನ್ನು ಇದ್ದಂಗೆ ಹೇಳ್ಬಿಡ್ತೀನಿ, ಹುಟ್ಟು ಹೋರಾಟಗಾರ. ಅಪೇಕ್ಷ, ಅಂಥದ್ದೇನಾದರೂ ಬೇಜಾರಾಗ್ಬಿಟ್ಟಿದ್ರೆ, ನಿನಗಿರುಸು ಮುರುಸಾಗಿದ್ರೆ ಸಾರಿ ಕಣಮ್ಮ. ಚಚ್ಚಿ, ಹಾಗಿಲ್ಲ, ಏನೂ ಇಲ್ಲ ಅಂಕಲ್, ಇಟ್ಸ್ ಓಕೆ. ನೀವೇನು ತಪ್ಪು ಹೇಳ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀರಲ್ವಾ, ಅದ್ರಲ್ಲಿ ಏನಿದೆ? ನೋಡ್ತೀಯಾ, ಈ ಮಾತು ನಿನಗೆ ಅರ್ಥ ಆಗತ್ತೆ, ಆದರೆ ಈ ಮಾತು ಗೌತಮ್ಗೆ ಹೇಳಿದ್ರೆ ಅವ್ನು ಕಿವಿಗೆ ಹಾಕೊಳ್ಳಲ್ಲ ನೋಡು. ಭೂಮಿಕಾ ಸಪೋರ್ಟ್ಗೆ ನಿಂತ್ಕೋತಾನೆ, ಅದೇ ಪ್ರಾಬ್ಲಮ್ ಆಗಿರೋದು. ಭೂಮಿಕಾಗೆ ಅವಳು ತಪ್ಪನ್ನು ಹೇಗೆ ಅರ್ಥ ಮಾಡಿಸೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲಮ್ಮ. ನೀವೇನು ವರಿ ಮಾಡ್ಕೋಬೇಡಿ ಅತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಆಗಿ ನಾನು ಇದ್ದೀನಲ್ವಾ, ನಾನು ಅವಳನ್ನ ಟ್ರ್ಯಾಕಿಗೆ ತಗೋಬರ್ತೀನಿ. ಅದು ಹೇಗೆ ಅಂತ ನೀವೇ ನೋಡ್ತಾ ಇರಿ. ಅತ್ತೆ, ಪಾರ್ಥ ಅವ್ರು ಏನಕ್ಕೋ ಆಗ್ಲೇ ಕರೆದಿದ್ರು, ನಾನು ಹೋಗಿ ಬರ್ತೀನಿ. ಹಾಂ, ಹೋಗಮ್ಮ ಹೋಗು. ಇಷ್ಟೇ
ಅಂತೂ ಭೂಮಿಕನ ವಿರುದ್ಧ ಒಂದು ಪ್ರಬಲವಾದ ಅಸ್ತ್ರವನ್ನೇ ರೆಡಿ ಮಾಡಿದೆಯನ್ನು. ಇವಳು ಭೂಮಿಕನ ನೆಮ್ಮದಿಗೆ ಹೆಂಗೆ ಕೊಳ್ಳಿ ಇಡ್ತಾಳೆ ಅಂತ ನೋಡ್ತಾ ಇರು. ಮಗಳು ಮುಳ್ಳು ಥರ ಕಿತ್ತನೇ ಇರ್ತಾಳೆ. ನೋವಾಗತ್ತೆ, ಹೇಳ್ಕೊಳಕ್ಕಾಗಲ್ಲ. ಆಹಾ, ಎಂಥ ಮಧುರ ಯಾತನೆ, ಅಯ್ಯೋ ಎಂಥ ನರಕ ಯಾತನೆ.